ಒಳಗೆ ಜಳಕ ಮಾಡ್ದಂಗೆ ಆಗ್ಯದ್ರಿ. ತಲೆ ಹತ್ತು ಬಚ್ಕೊತಾನ್ರಿ. ಈಗ ಮಳೆ ನಿಂತ ಗಂಟೆ ಸುಮಾರಿಗೆ ಕಳಿಸ್ತೀನಿ ರೀ. 8-8:30 ಕಳಿಸಿದ್ನಿ ಅಂದ್ರೆ ಬಿಸಿ ಜಲ್ದಿನೇ ಕೊಡ್ತಾರೆ. ಇಲ್ಲಾಂದ್ರೆ ಇಟ್ಟು ಬರ್ಬೇಕಾಗ್ತದ್ರಿ. ಈಗ ಇಟ್ಟು ಬಂದು ಮತ್ತು ರಾತ್ರಿ 8:30 9 ಗಂಟೆಗೆ ಹೋಗ್ಬೇಕಾಗ್ತದ್ರಿ. ಅದಕ್ಕೋಸ್ಕರ ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾವು ಆರಾಮಿದ್ದೀರಿ ನೋಡಿರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಬೆಳಗ್ಗೆ 6 ಗಂಟೆಗೆ ಮಳೆ ಬರ್ತಾ ಇದೆ ನೋಡಿ. ಎದ್ದು ಕೂಡಲೇ ನೋಡಿದರೆ ಮ್ಯಾಳ್ಗೆ ಮೇಲೆ ಮಕ್ಕೊಂಡಿದ್ದೀವಿ ರೀ. ಹಾಗಾಗಿ ಎದ್ದು ಬಂದೆ ರೀ. ಬಂದು ಮನೆಯಲ್ಲಿ ಕಸದು ಗುಡಿಸ್ಬಿಟ್ಟು ಇವಾಗ ಅಲ್ಲಿ ತಿಕ್ಕಕ್ಕೆ ರೆಡಿಯಾಗಿ ನಿಂತೀವಿ ನೋಡಿರಿ. ತುಂಬಾ ಮಳೆ ಬಂದಿದೆ ರೀ. 6 ಗಂಟೆಯಿಂದ ತುಂಬ ಅಂದ್ರೆ ತುಂಬ ಮಳೆ. ಹಾಗೆ ಬೇಳೆ ನೆನೆಯಕ್ಕೆ ಹಾಕಿದ್ದೆ. ಕಡಲೆಬೇಳೆ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನೆಂದವ್ರಿ. ಇವಾಗ ನಾನು ಹೋಗಿ ಬ್ರಷ್ ಮಾಡ್ಕೊಂಡ್ಬಿಟ್ಟು ಬಂದು ಇವಾಗ ಚಹಾ ಮಾಡಕ್ಕೆ ಇಟ್ಟೀನಿ ರೀ. ಬ್ರಷ್ ಮಾಡಿದ್ದೀನಿ ರೀ. ಈಗ ಬಿಸಿ ನೀರು ಕಾಸ್ಕೊಂಡು ಕುಡಿಯಕತ್ತೀನಿ ನೋಡಿರಿ. ಹಾಗೆ ನಮ್ಮ ಚುಮ್ಮಿ ಕೂಡ ಮನ್ಕೊಂಡವ್ರಿ. ಬಂದು ಇಲ್ಲಿ ಮನ್ಕೊಂಡ್ಬಿಟ್ಟ. ರಾತ್ರಿನೇ ಬಂದು ಇಲ್ಲೇ ಮನ್ಕೊಂಡಾರಿ. ಮಳೆ ಬರ್ತಾ ಇತ್ತಲ್ಲ, ಹಾಗೆ ಇಲ್ಲೇ ಮನ್ಕೊಂಡ್ಬಿಡ್ತಾಳ್ರಿ. ಬಂದ್ರೆ ಮತ್ತು ಕೆಳಗೆ ಮೇಲೆ ಹೋಗೋಕ್ಕಾಗಲ್ರಿ. ಅವಳಿಗೆ ಕೂಡ ಈಗ ಎಷ್ಟಂದ್ರೆ 17 ಅವ ನೋಡ್ರಿ ವಯಸ್ಸಾಕಿಗೆ ಕೂಡ. ನಮ್ಮ ಚುಮ್ಮಿಗೆ 17 ವರ್ಷದ ನೋಡ್ರಿ. ಹಾಗೆ ನನ್ನ ಮಕ್ಕಳು ಕೂಡ ಇನ್ನು ಮನ್ಕೊಂಡಿದ್ರಿ. 8 ಗಂಟೆ ಆಗಕತ್ತದ ನೋಡ್ರಿ ಟೈಮಿಂಗ್. 7:40 ಆಗ್ಯದ್ರಿ. ಇನ್ನು ಮನ್ಕೊಂಡನ್ರಿ. ನಮ್ಮ ಸಿದ್ದು ರಿಷಿ ಮನ್ಕೊಂಡಾರಿ ಅವರು. ಹಾಗೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ತ್ರಿವೇಣಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ. ಇವಾಗ ಕರೆಂಟ್ ಹೋಗ್ಯಾವ ನೋಡ್ರಿ. ಅಡುಗೆ ಮನೆಯಾಗ ಹೋಗಿನ್ರಿ. ಕತ್ತಲು ನೋಡ್ರಿ. ಹೆಂಗೆ ಮಾಡ್ಬೇಕ್ರಿ ಅಡುಗೆ. ಫುಲ್ಲು ಮೋಡ ಆಗಿಬಿಟ್ಟದ್ರಿ. ಕತ್ತಲು ರೀ. ಕರೆಂಟ್ ಹೋಗ್ಬಿಟ್ಟವಲ್ರಿ. ಫುಲ್ ಕತ್ತಲು ಕಾಣಿಸ್ತದ್ರಿ. ಇನ್ನು ಮನ್ಕೊಂಡಲ್ರಿ ನಮ್ಮ ಸುಮ್ಮನೆ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ರೀ. ನೋಡಿರಿ, ಮಳೆ ನೀರು ಬೀಳ್ತಾ ಇದೆ. ಯಾವ ರೀತಿ ಮಳೆ ಬಂದಿದೆ. ತುಂಬಾ ಅಂದ್ರೆ ತುಂಬ ಜೋರಾಗಿ ಬಂದದ್ರಿ. ಗದ್ದನ್ಸೋದು ಮಿಂಚೋದು ಬೇಡಪ್ಪ. ಅವಾಜಿಗೆ ನಾನು ವಿಡಿಯೋ ಮಾಡೋಕೆ ಹಂಜಾಕತ್ತೀನಿ ರೀ. ಆದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ರೀ. ಹಾಗೆ ಫ್ರೆಂಡ್ಸ್ ಬನ್ನಿ, ಜಳಕಾದ ಮುಗಿಸ್ಕೊಂಡು ಬರ್ತೀನಿ ರೀ. ಹಾಯ್ ಫ್ರೆಂಡ್ಸ್, ನೋಡಿ ಮತ್ತೆ ಎಲ್ಲ ಕಂಟಿನ್ಯೂ ಮಾಡಕತ್ತೀನಿ ರೀ. ಜಳಕಾದ ಮುಗಿಸ್ತೀನಿ ರೀ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಹರಳ್ಯಾವ ನೋಡಿರಿ. ದಾಸವಾಳ ಸಣ್ಣ ಆತಾವ್ರಿ. ನಾನು ದೊಡ್ಡ ಆತಾವಂತ ಮಾಡಿದ್ದೇನೆ ರೀ. ಚಿಕ್ಕದೇ ಆಗ್ಯಾವ್ರಿ. ತುಂಬಾ ಇಷ್ಟ ಆಗುತ್ತೆ ನೋಡಿ. ಖುಷಿ ಆಗುತ್ತೆ ಒಂಥರ ಹೂವು ಸಣ್ಣ ಆದಾಗ ನೋಡಿರಿ. ಇವಾಗ ಪೂಜೆ ಅದು ಮುಗಿಸ್ಕೊಂಡೇನಿ ರೀ. ನಾನು ಕೂಡ ದೇವ್ರಿಗೆ ಹೂವು ಏರ್ಸೀನಿ ರೀ. ಮಕ್ಕಳು ಕೂಡ ಜಳಕ ಮಾಡಿ ಬಂದಾರ ನೋಡಿರಿ. ಅವರು ಎದ್ದು ಒಳಗೆ ಜಳಕ ಮಾಡ್ದಂಗೆ ಆಗ್ಯದ್ರಿ. ತಲೆ ಹತ್ತು ಬಚ್ಕೊತಾನ್ರಿ. ಈಗ ಮಳೆ ನಿಂತದ ಅಂದ್ರೂ ಗದ್ದನ್ಸೋದು ಮತ್ತು ಸಣ್ಣ ಹನಿ ಹೊಂಟದ್ರಿ ನೋಡಿರಿ. ಹನಿ ಹೊಂಟದ್ರಿ. ಪೈಪ್ ಇಟ್ಟಿಲ್ರಿ ಮುಂದ್ಗಡೆ, ಹಾಗಾಗಿ ಇಲ್ಲೇ ಬಿಡ್ತಾವ್ರಿ. ನೋಡಿರಿ ಹೆಂಗಿದೆ ನಮ್ಮ ಮನೆ ಹತ್ರ. ಫುಲ್ ಎಷ್ಟಂದ್ರೆ 6 ಗಂಟೆಲಿದ್ದು ಬಂದದ ನೋಡ್ರಿ ಮಳೆ. ನೋಡಿರಿ, ಹೂ ಹರಿದು ದೇವ್ರಿಗೆ ಏರ್ಸೀನಿ ರೀ. ಮತ್ತಿಷ್ಟು ಮಗ್ಗೆ ಇದೆ ನೋಡಿರಿ. ಹಾಗೆ ಒಂದೊಂದು ಉದ್ರಾಕತ್ತಾವ್ರಿ. ಯಾಕೋ ಏನೋ ಮಗ್ಗಿ ಚಿಕ್ಕ ಆತಾವ್ರಿ. ಸಣ್ಣ ಪುಟ್ ಆತಾವ್ರಿ. ಡ್ರೀಮ್ ಫ್ಲವರ್ ನೋಡಿರಿ. ಡ್ರೀಮ್ ಫ್ಲವರ್ ಮೇಡಮ್ ರೀ. ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಮೇಲೆ ಮತ್ತೆ ಸಿಗ್ತೇನೆ ರೀ. ಊಟ ಅದು ಮುಗಿಸ್ಕೊಂಡಿವಿ. ಇವಾಗ ಬೀಸಕ್ಕೆ ಕಳಿಸ್ಬೇಕ್ರಿ. ನೋಡಿರಿ ಅಲ್ಲೆಲ್ಲ ಆಗ್ಯಾವ ನೋಡಿರಿ. ಗೋಧಿ ಹಸನು ಮಾಡಿ ಇಟ್ಟೀನಿ ರೀ. ನಮ್ಮ ನಾದಿನಿ ಕಳಿಸಾಳ್ರಿ. ಹೊಲ್ದು ಹಸನು ಮಾಡಿಟ್ಟೀನಿ ರೀ. ಜೋಳ ಹಸನು ಮಾಡಿಟ್ಟೀನಿ ರೀ. ಈ ಕಡೆ ಮೆಣಸಿನ್ಕಾಯಿ ಸೋಸಿಟ್ಟೀನಿ ನೋಡಿರಿ. ಮೆತ್ತಗಾಗ್ಯಾವ ಏನು ಮಾಡಾಗುತ್ತಲ್ಲ. ಮೆಣಸಿನ್ಕಾಯಿ ಸೋಸಿಟ್ಟೀನಿ ರೀ. ಇವೆಲ್ಲನೂ ಒಂದೇ ಕಡೆ ಅದರ ಕುದಿಸ್ಕೊಂಡು ಬೀಸ್ಕೊಂಡು ಬರ್ತಾರೆ. ಸಿಂಕ್ ಇಲ್ಲ ಏನೇ ಇಲ್ಲರಿ. ಕೆಳಗಡೆ ಹೋಗಿ ತೊಳ್ಕೊಂಬರ್ಬೇಕ್ರಿ ಬಾಂಡೆ. ಹಾಗೆ ಕೆಳಗೆ ಹೋಗಿ ಬಾಂಡೆ ತೊಳ್ಕೊಂಡು ಬಂದೀನಿ ರೀ. ಇವಾಗ ಸಂಜೆ ಇವಾಗ 5:30 6 ಗಂಟೆ ಆಗತ್ತದ್ರಿ.
10 ಸೇರು ಜೋಳ, ಒಂದು 5-6 ಸೇರು ಗೋಧಿ ಬೀಸ್ಕೊಂಬಂದೆ ಅಂದ್ರೆ 1 ತಿಂಗಳು ಆಗ್ತದ್ರಿ ನಮ್ಗೆ. ಈಗ ಇಷ್ಟು ಬೀಸ್ಕೊಂಬಂದನ್ರಿ, ಡಬ್ಬಿ ತುಂಬಿಡ್ತೇನೆ ರೀ ಫ್ರೆಂಡ್ಸ್. ಮತ್ತು ಇವಾಗ ಸಂಜೆ 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ 6:30 ಆಗೈತ್ರಿ. ಹಾಗಾಗಿ ಚಿಕನ್ ಮಾಡಿದ್ದೀನಿ ರೀ, ಚಿಕನ್ ಸುಕ್ಕ, ರೊಟ್ಟಿ ಹಾಕೀನಿ ರೀ. ನೋಡ್ರಿ ರೊಟ್ಟಿ ಮಾಡೀನಿ. ಮತ್ತೆ ಮಾಡ್ಕೊಂಡೆ, ಮತ್ತೆ ಲೈಟ್ ಅದು ಹೋಗಂಗವ ಅಂತ ಅಂದ್ಬಿಟ್ಟು ಇವಾಗ ಸುಕ್ಕ ರೆಡಿ ಆಗ್ಯದ್ರಿ. ಸ್ವಲ್ಪ ಊಟ ಮಾಡಿದಾರೆ ಮಕ್ಕಳು. ಈಗ ಇನ್ನೂ ಇಷ್ಟ ಆದರೆ ಒಂದು ಸ್ವಲ್ಪ ಅನ್ನ ಮಾಡ್ಕೋಬೇಕು. ಈಗ ನನ್ನ ಮಗ ಹೋಗ್ಯಾನ್ರಿ ಬೀಸ್ಕೊಂಬರಕ್ಕೆ. ಅಮ್ಮಂದು ಬೀಸೋದಿತ್ತು, ಹಾಗಾಗಿ ಹೋಗ್ಯಾರ್ರಿ. ಈಗ ಹೋಗಿ ಬೀಸ್ಕೊಂಬರ್ತಾನ್ರಿ. ಮತ್ತು ನಾಳೆ ಹಬ್ಬ ಅಲ್ರಿ ಅವ್ರದ್ದು, ಮುಸ್ಲಿಮ್ ಅಲ್ರಿ ಹಬ್ಬ ಅದ, ಹಾಗಾಗಿ ಬೀಸಲ್ರಿ. ಅದಕ್ಕೋಸ್ಕರ ಇವತ್ತೇ ಕಳಿಸ್ತೀನಿ ರೀ ಅವ್ರಿಗೆ. ಮೈಟ್ ಖಾಲಿ ಆಗ್ಯದ್ರಿ. ಹಾಗೆ ಗೋಧಿನೂ ಆಮೇಲೆ 8 ಗಂಟೆ ಸುಮಾರಿಗೆ ಕಳಿಸ್ತೀನಿ ರೀ. 8-8:30 ಕಳಿಸಿದ್ನಿ ಅಂದ್ರೆ ಬೀಸಿ ಜಲ್ದಿನೇ ಕೊಡ್ತಾರೆ. ಇಲ್ಲಾಂದ್ರೆ ಹಿಟ್ಟು ಬರ್ಬೇಕಾಗ್ತದ್ರಿ. ಈಗ ಹಿಟ್ಟು ಬಂದು ಮತ್ತು ರಾತ್ರಿ 8:30-9 ಗಂಟೆಗೆ ಹೋಗ್ಬೇಕಾಗ್ತದ್ರಿ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಹಿಟ್ಟು ಬರೋದಂತಂದು ಆವಾಗಲೇ ತೊಗೊಂಡು ಹೋಗ್ತಾರೆ. ಹಂಗೆ ತೊಗೊಂಡೋಗಿ ಬೀಸ್ಕೊಂಡು ಬರ್ತಾರೆ ನಮ್ಮ ಮನೆಯವರು. ನನ್ನ ಮಗನಿಗೆ ಕಳಿಸ್ತೀನಿ ರೀ, ಹೋಗಿ ಬರ್ತಾರೆ ರೀ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ನೀವು ಪ್ರತಿಯೊಂದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ ಚಿಕನ್ ಸುಕ್ಕ ಮಾಡೀನಿ ರೀ. ಇವಾಗ ನೋಡಿರಿ ಅಷ್ಟೇ ಅತ್ತೆಗೆ ಮಾಡಿಬಿಟ್ಟೇನಿ ರೀ. ಹಚ್ಕೊಂಡು ಉಣ್ತಾರೆ ಅಂತಂದು ಲೆಗ್ ಪೀಸ್ ತಿಂತಾರೆ ನನ್ನ ಮಕ್ಕಳು. ಹಾಗಾಗಿ ಇವತ್ತಿನ ರಾತ್ರಿ ಊಟಕ್ಕೆ ಈ ಥರ ಅದು ನೋಡಿ. ರೊಟ್ಟಿ ಮಾಡಿದೆನಲ್ಲ ಅದೇ ಹಂಚ ಮೇಲೆ ಇಟ್ಟೀನಿ ರೀ ಕುಕ್ಕರ್. ನೋಡಿರಿ ಮುಂಜಾನೆ ತೋರಿಸಿದ್ನಲ್ರಿ ಕಡಲೆಬೇಳೆ ನೆನೆಯಿಟ್ಟು ಮಾಡಿದ್ದೀನಿ ರೀ ಪಲ್ಯ. ಅದಾದರೆ ನೋಡ್ತೀನಿ ರೀ, ಉಣಂಗಾದ್ರೆ ಉಣ್ತೀನಿ, ಇಲ್ಲಾಂದ್ರೆ ಇಲ್ಲ ರೀ. ಇದು ಪಲ್ಯ ಊಟ ಮಾಡ್ಕೊತೀನಿ ರೀ ರಾತ್ರಿಗೆ. ಇಷ್ಟ ಆಯಿತು ಅಂದರೆ ಚಿಕನ್ ಊಟ ಮಾಡ್ತೀನಿ ರೀ, ಇಲ್ಲಾಂದರೆ ಇದು ಪಲ್ಯ ಉಳಿದೋದಲ್ರಿ ಅದನ್ನೇ ಊಟ ಮಾಡ್ಕೊತೀನಿ ರೀ. ಇವತ್ತಿನ ಬ್ಲಾಗ್ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತೆ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.